ಸ್ಟೂಡೆಂಟ್ಸ್, ಹಿಂದಿನ ಸೆಷನಲ್ಲಿ ನೀವು ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಮತ್ತು ಎಸೆನ್ಷಿಯಲ್ ಫೀಚರ್ಸ್ ಆಫ್ ಸಕ್ಸಸ್ಫುಲ್ ಬಿಸ್ನೆಸ್ನ ತಿಳ್ಕೊಂಡಿದ್ರಿ. ಇವತ್ತು ನಾವು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಗೆ ಹೋಗ್ತಾ ಇದ್ದೀವಿ. ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ, ಡಿಫ್ರೆಂಟ್ ಕೈಂಡ್ ಆಫ್ ಬಿಸ್ನೆಸ್ ಓನರ್ಶಿಪ್ ಬಗ್ಗೆ ನಾವು ಇವತ್ತಿನ ಸೆಷನಲ್ಲಿ ತಿಳ್ಕೊಳ್ತೀವಿ. ಆ ನಂತರ ನಾವು ಇವತ್ತು ಡೀಟೇಲ್ ಆಗಿ ಫಸ್ಟ್ ಮೋಡ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ಅದು ಫಸ್ಟ್ ಸ್ಟೈಲ್ ಆಫ್ ಬಿಸ್ನೆಸ್ ಓನರ್ಶಿಪ್, ಅದು ಸೋಲ್ ಪ್ರೊಪ್ರೈಟರ್ಶಿಪ್, ಅದರ ಫೀಚರ್ಸ್, ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ನ ಈ ಸೆಷನಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದಾಗ ವಾಟ್ ಆರ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ನೀವು ಇದನ್ನೆಲ್ಲ ಲಿಸ್ಟ್ ಔಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಹೆಚ್ಚಿನದಾಗಿ ಜಸ್ಟು ನಿಮಗೆ 6 ಮಾರ್ಕ್ಸಿಗೆಲ್ಲ ಕೇಳಿದಾಗ 2 ಲೈನಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಬಂದರೆ ಸಾಕಾಗತ್ತೆ ನೀವು. ಮತ್ತು ನಿಮಗೆ ಸಪರೇಟಾಗಿ ಪ್ರತಿಯೊಂದನ್ನು ಕೂಡ ಕೇಳ್ತಾ ಹೋಗ್ಬೋದು, ಅಂದರೆ ಅದರ ಮೆರಿಟ್ಸ್, ಡಿಮೆರಿಟ್ಸ್ ಮತ್ತು ಫೀಚರ್ನ ಕೇಳ್ತಾ ಹೋಗ್ಬೋದು. ನಾವಿಲ್ಲಿ ಪ್ರತಿಯೊಂದನ್ನು ಕೂಡ ಕಲಿತಾ ಹೋಗ್ತೀವಿ. ಫೀಚರ್ಸು, ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ನ ಕಲಿತಾ ಹೋಗ್ತೀವಿ. ಏನೆಲ್ಲ ಇದೆ ನೋಡೋಣ. ಫಾರ್ಮ್ಸ್ ಆಫ್ ಬಿಸ್ನೆಸ್ ಓನರ್ಶಿಪ್ ಅಂತ, ಬಿಸ್ನೆಸ್ ಆರ್ಗನೈಸೇಷನ್ ಅಂತ. ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂದರೆ ಏನು? ಬಿಸ್ನೆಸ್ ಆರ್ಗನೈಸೇಷನ್ನ ಬೇರೆ ಬೇರೆ ರೂಪಗಳು ಅಂತ. ಅಂದರೆ ಒಂದು ಬಿಸ್ನೆಸ್ ಆರ್ಗನೈಸೇಷನು ಯಾವ ಥರದ ಓನರ್ಶಿಪ್ ನೇಚರ್ನ ಹೊಂದಿರುತ್ತೆ, ಅಲ್ಲಿ ಯಾವ ಥರದ ಓನರ್ಶಿಪ್ ಇರುತ್ತೆ ಅಂತ. ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್ ಫಾರ್ಮ್, ಜಾಯಿಂಟ್ ಸ್ಟಾಕ್ ಕಂಪನಿ, ಕೋಆಪರೇಟಿವ್ಸ್, ಪಬ್ಲಿಕ್ ಎಂಟರ್ಪ್ರೈಸಸ್, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್, ಪಬ್ಲಿಕ್ ಕಾರ್ಪೊರೇಷನ್ಸ್, ಗವರ್ನಮೆಂಟ್ ಕಂಪನೀಸ್, ಇಷ್ಟು ನಿಮ್ಮ ಸಿಲೆಬಸ್ಸಿಗಿದೆ. ಇದನ್ನು ನಾವು ಚಾರ್ಟಲ್ಲಿ ಹಾಕಿಬಿಟ್ರೆ ಈ ಥರ ಒಂದು ಚಾರ್ಟ್ ಬರಿಬೋದು ನೀವು. ಲುಕ್ ಅಟ್ ಇಟ್. ಏನಿದೆ ಅದು ಪ್ರೈವೇಟ್ ಎಂಟರ್ಪ್ರೈಸಸ್ ಅಂತ ಕ್ಲಾಸಿಫೈ ಮಾಡಿಕೊಂಡು, ಪ್ರೈವೇಟ್ ಎಂಟರ್ಪ್ರೈಸಸ್, ಪಬ್ಲಿಕ್ ಎಂಟರ್ಪ್ರೈಸಸ್ ಮತ್ತು ಜಾಯಿಂಟ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತ. ಪ್ರೈವೇಟ್ ಎಂಟರ್ಪ್ರೈಸಸ್ ಅಲ್ಲಿ ಓನರ್ಶಿಪ್ಪು ಪ್ರೈವೇಟ್ ಪಾರ್ಟೀಸ್ದಾಗಿರುತ್ತೆ, ಪಬ್ಲಿಕ್ ಎಂಟರ್ಪ್ರೈಸಸ್ನಲ್ಲಿ ಓನರ್ಶಿಪ್ಪು ಗೌರ್ನಮೆಂಟ್ದಾಗಿರುತ್ತೆ, ಜಾಯಿಂಟ್ ಸೆಕ್ಟರ್ ಎಂಟರ್ಪ್ರೈಸಸ್ನಲ್ಲಿ ಓನರ್ಶಿಪ್ಪು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಿಂದಾಗಿರುತ್ತೆ. ಪಬ್ಲಿಕ್ ಇರುತ್ತೆ, ಪಬ್ಲಿಕ್ ಆ್ಯಸ್ ವೆಲ್ ಆಸ್ ಪ್ರೈವೇಟ್ ಎರಡೂ ಕೂಡ ಸೇರಿಕೊಂಡಿರುವಂಥ. ಪ್ರೈವೇಟ್ ಎಂಟರ್ಪ್ರೈಸಸ್ನಲ್ಲಿ ಎಗೇನ್ ನಾವು ಮತ್ತೆ ಕ್ಲಾಸಿಫೈ ಮಾಡಿಕೊಂಡ್ರೆ ನಾನ್ ಕಾರ್ಪೊರೇಟ್ ಫಾರ್ಮ್ ಮತ್ತು ಕಾರ್ಪೊರೇಟ್ ಫಾರ್ಮ್ ಅಂತ 2 ಥರ ಮಾಡ್ಕೊಂಡು. ನಾನ್ ಕಾರ್ಪೊರೇಟ್ ಫಾರ್ಮ್ ಅಂತಂದರೆ ದೆರ್ ಇಸ್ ನೋ ರಿಜಿಸ್ಟ್ರೇಷನ್ ಆಫ್ ಎನಿ ಕಂಪನಿ ಅಂತ. ಕಾರ್ಪೊರೇಟ್ ಫಾರ್ಮ್ ಅಂದರೆ ದೆರ್ ಇಸ್ ಅ ರಿಜಿಸ್ಟ್ರೇಷನ್ ಆಫ್ ಎ ಕಂಪನಿ ಅಂತ. ಅಂದರೆ ಒಂದು ಕಂಪನಿ ಫಾರ್ಮ್, ಇನ್ನೊಂದು ನಾನ್ ಕಂಪನಿ ಫಾರ್ಮ್ ಅಂತ. ನಾನ್ ಕಂಪನಿ ಫಾರ್ಮ್ನಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಬರುತ್ತೆ, ಮತ್ತು ಪಾರ್ಟ್ನರ್ಶಿಪ್ ಫಾರ್ಮ್ ಬರುತ್ತೆ, ಜಾಯಿಂಟ್ ಹಿಂದೂ ಅನ್ಡಿವಿಡೆಡ್ ಫ್ಯಾಮಿಲಿ ಬರುತ್ತೆ. ಕಾರ್ಪೊರೇಟ್ ಫಾರ್ಮ್ನಲ್ಲಿ ಕೋಆಪರೇಟಿವ್ ಸೊಸೈಟಿ ಬರುತ್ತೆ, ಬಿಕಾಸ್ ದೆರ್ ಇಸ್ ಎ ಕಾರ್ಪೊರೇಷನ್. ಕೋಆಪರೇಟಿವ್ ಸೊಸೈಟಿ ಕೂಡ ಕಾರ್ಪೊರೇಷನ್ ಇರುತ್ತೆ ಅಲ್ಲಿ, ಅಂದರೆ ದೆರ್ ಇಸ್ ಇನ್ಕಾರ್ಪೊರೇಷನ್ ಆಫ್ ಕೋಆಪರೇಟಿವ್ ಸೊಸೈಟಿ. ಜೊತೆಗೆ ಜಾಯಿಂಟ್ ಸ್ಟಾಕ್ ಕಂಪನಿ ಕೂಡ ದೆರ್ ಇಸ್ ಇನ್ಕಾರ್ಪೊರೇಷನ್ ಎಲ್ಲಿರುತ್ತೆ ಅದೆಲ್ಲ ಕೋಆಪರೇಟಿವ್ ಫಾರ್ಮ್ ಆಗುತ್ತೆ. ಇನ್ನು ಜಾಯಿಂಟ್ ಸೆಕ್ಟರ್ ಎಂಟರ್ಪ್ರೈಸಸ್ನ ನಿಮಗೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಬರುತ್ತೆ, ಸ್ಟ್ಯಾಚ್ಯುಟರಿ ಅಂಡರ್ಟೇಕಿಂಗ್ಸ್ ಬರುತ್ತೆ, ನೆಕ್ಸ್ಟ್ ಗೌರ್ನಮೆಂಟ್ ಕಂಪನೀಸ್ ಬರುತ್ತೆ, ಸ್ಟ್ಯಾಚ್ಯುಟರಿ ಕಂಪನೀಸ್ ಮತ್ತು ಗೌರ್ನಮೆಂಟ್ ಕಂಪನೀಸ್. ಇದು ಒಂದು ಸ್ಟ್ರಕ್ಚರ್ ನೀವು ಹಾಕ್ಕೊಂಡ್ರು. ನಾವಿಲ್ಲಿ ಪ್ರತಿಯೊಂದನ್ನು ಕೂಡ ಅದರ ಫೀಚರ್ಸ್, ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ನೋಡ್ತಾ ಹೋಗ್ತೀವಿ ನಾವು. ಅದರಲ್ಲಿ ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ವೆರಿ ಫೇಮಸ್ ಒನ್, ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ. ನೀವು ಸಾಕಷ್ಟು ಸಲ ಕೇಳಿರ್ತೀರ ಮತ್ತು ನೀವೆಲ್ಲ ಸಹ ನೋಡಿರುವಂತಹ ಇದು ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ನೀವೆಲ್ಲರೂ ಕೂಡ ನೋಡಿರುವಂಥ. ಯಾವುದೇ ಒಂದು ಸಣ್ಣ ಅಂಗಡಿಗೆ ಹೋದರೂ ಸಹ ವಾಟ್ ಈಸ್ ದಟ್ ಅಂತ ಕೇಳಿದ್ರೆ ಇಟ್ಸ್ ಎ ಸೋಲ್ ಪ್ರೊಪ್ರೈಟರ್ಶಿಪ್. ಅದೊಂದು ಸಣ್ಣ ಮಾತ್ರ ಅಲ್ಲ, ದೆರ್ ಈಸ್ ಎ ಸಿಂಗಲ್ ಓನರ್ ಅಂತ, ಅಲ್ಲಿ ಒಬ್ಬ ಓನರ್ ಇರ್ತಾನೆ ಅಂತ. ಈ ಇಮೇಜ್ ಏನು ತೋರಿಸ್ತಾ ಇದೆ ನಿಮಗೆ, ದೆರ್ ಇಸ್ ಒನ್ ಪರ್ಸನ್ ಹೂ ಈಸ್ ಆಪರೇಟಿಂಗ್ ಮಲ್ಟಿಪಲ್ ಥಿಂಗ್ಸ್ ಅಂತ. ಅಂದರೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಅಂದ ಮಾತ್ರಕ್ಕೆ ಒಬ್ಬನೇ ಇರಬೇಕು, ಅವನ ಕೆಳಗಡೆ ಕೆಲಸಕ್ಕೆ ತಗೊಳ್ಬಾರ್ದು ಅಂತಲ್ಲ. ಅವನ ಕೆಳಗಡೆ ಕೆಲಸಕ್ಕೆ ಎಷ್ಟು ಜನರಾದ್ರೂ ಇಟ್ಕೊಳ್ಬೋದು, ಬಟ್ ಆದರೆ ಓನರ್ಶಿಪ್ ಇರುತ್ತಲ್ಲ ಅದು ಒಬ್ಬನ ಹೆಸರಿಗಿರುತ್ತೆ ಅಂತ. ಹಾಗಾಗಿ ನಾವು ಇದನ್ನು ಡಿಫೈನ್ ಮಾಡುವಾಗ ಸೋಲ್ ಪ್ರೊಪ್ರೈಟರ್ಶಿಪ್ ತುಂಬ ಕೇರ್ಫುಲ್ಲಾಗಿ ಡಿಫೈನ್ ಮಾಡಬೇಕಾಗತ್ತೆ. ಸೋಲ್ ಪ್ರೊಪ್ರೈಟರ್ಶಿಪ್ನ ಡೆಫಿನಿಷನ್ ಇದು. A sole proprietorship can be explained as a kind of business or an organization that is owned, controlled and operated by a single individual. Look at those words, adana matte gamana hariಸಿ, which is owned, controlled and operated by a single individual who is the sole beneficiary of all profits and losses, and he is responsible for unlimited risk ಅಂತ. ಇದರ ಪ್ರಕಾರ ಏನು, ಇಲ್ಲಿ ಒಬ್ಬ ಓನರ್ ಇರ್ತಾನೆ. ಒಂದು ಯಾವ ಕೈಂಡ್ ಆಫ್ ಬಿಸ್ನೆಸ್ ಇದು ಅಂತಂದರೆ, ಒಂದು ಬಿಸ್ನೆಸ್ ಅದರ ಓನರ್ಶಿಪ್ ಒಬ್ಬನದಾಗಿರುತ್ತೆ, ಮತ್ತು
ಆ ಎಂಟೈರ್ ಬಿಸ್ನೆಸ್ಸು ಒಬ್ಬನಿಂದನೇ ಕಂಟ್ರೋಲ್ ಆಗುತ್ತೆ, ಒಬ್ಬನೇ ಅದನ್ನು ಕಂಟ್ರೋಲಿಂಗ್ ಮಾಡ್ತಿರ್ತಾನೆ. ಮತ್ತು ಆಪರೇಟೆಡ್ ಬೈ ಅಂತ, ಆಪರೇಷ್ನಲ್ ಡಿಸಿಷನ್ಸ್ ಅಂತ. ಆಪರೇಟೆಡ್ ಬೈ ಅಂತಂದರೆ ಅಲ್ಲಿರೋ ಎಲ್ಲ ಕೆಲಸಗಳನ್ನ ಒಬ್ಬನೇ ಮಾಡಬೇಕು ಅನ್ನೋದಲ್ಲ, ಬಟ್ ಹೀ ಈಸ್ ದ ಸೂಪರ್ವೈಸರ್ ದೇರ್ ಅಂತ. ಅವನೇ ಅದನ್ನೆಲ್ಲ ಸೂಪರ್ವೈಸ್ ಮಾಡ್ತಾ ಇರ್ತಾನೆ. ಅವ್ನು ಇನ್ನೊಬ್ಬರಿಂದ ಮಾಡಿಸ್ಬೋದು ಕೆಲಸ, ಬಟ್ ಹೀ ಈಸ್ ದ ಒನ್ ಸೂಪರ್ವೈಸಿಂಗ್ ಆಲ್ ದ ವರ್ಕ್ ದೇರ್ ಅಂತ. ಸೊ ಇದೆಲ್ಲ ಇರುವಾಗ ಇದ್ರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಏನಂತಂದರೆ ಹೀ ಈಸ್ ದ ಓನ್ಲಿ ಬೆನಿಫಿಷರಿ, ಸೋಲ್ ಬೆನಿಫಿಷರಿ ಅಂದರೆ ಒಬ್ಬನೇ ಅಂತ. ಈಸ್ ದ ಓನ್ಲಿ ಬೆನಿಫಿಷರಿ ಫಾರ್ ಪ್ರಾಫಿಟ್ ಆ್ಯಸ್ ವೆಲ್ ಆಸ್ ಲಾಸ್. ಪ್ರಾಫಿಟ್ ಬಂದರೂ ಅದು ಅವನೊಬ್ಬನಿಗೆ, ಲಾಸ್ ಆದರೂ ಕೂಡ ಅದು ಅವನೊಬ್ಬನೇ ಬೇರ್ ಮಾಡಬೇಕಾಗತ್ತೆ. ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ರಿಸ್ಕ್ ಅಂತ. ಅವನು ಎಲ್ಲ ರಿಸ್ಕಿಗೂ ಅವನೇ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಏನು ಆ ಬಿಸ್ನೆಸ್ಸಿಗೆ ಏನೇ ಆದರೂ ಸಹ, ಕಂಪನಿ ಮುಚ್ಚೋದ್ರೂ ಸಹ, ಏನೇ ಆದರೂ ಸಹ, ಅದಕ್ಕೆ ಒಳ್ಳೇದಾದ್ರೂ ಕೆಟ್ಟದಾದ್ರೂ ಅವನೊಬ್ಬನೇ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಮತ್ತು ಅಲ್ಲಿ ಅನ್ಲಿಮಿಟೆಡ್ ರಿಸ್ಕ್ ಇರುತ್ತೆ ಅಂತ. ಇದೆಲ್ಲ ಏನು ಅಂತ ಮತ್ತೆ ನಾವು ಫೀಚರ್ಸಲ್ಲಿ ಒಂದೊಂದನ್ನೇ ನೋಡ್ತಾ ಹೋಗೋಣ. ಇಫ್ ಯು ಲುಕ್ ಎಟ್ ದ ಫೀಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್, ನೀವು ಇದನ್ನೆಲ್ಲ ಗಮನ ಹರಿಸ್ತಾ ಹೋಗ್ಬೋದು. ಲುಕ್ ಅಟ್ ದಿಸ್ ಇಮೇಜ್. Ease of formation, single ownership, no sharing of profit and loss, one man's capital, one man control, unlimited liability. ಇದರ ಜೊತೆ ಇನ್ನೊಂದು ಪಾಯಿಂಟ್ ಸೇರಿಸ್ಕೋಬೋದು, ಬಿಟ್ಟು ಹೋಗಿದೆ, ಅದು ನೋ ಸಪರೇಟ್ ಎಂಟಿಟಿ ಅಂತ. ನಾನು ಅದನ್ನ ಇಲ್ಲಿ ತಗೊಂಡಿದ್ದೀನಿ ಪಕ್ಕದಲ್ಲಿ. ಇದಿಷ್ಟು ಕೂಡ ಫೀಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಆಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಒಂದು ಈಸ್ ಆಫ್ ಫಾರ್ಮೇಷನ್ ಅಂತ. ನೀವು ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಶುರು ಮಾಡಬೇಕು ಅಂತಂದರೆ, ಅಥವಾ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಶುರು ಮಾಡಬೇಕು ಅಂದರೆ ದೇರ್ ಆರ್ ಸೋ ಮೆನಿ ಫಾರ್ಮಾಲಿಟೀಸ್. ತುಂಬ ಫಾರ್ಮಾಲಿಟೀಸ್ ಇದೆ ನಿಮಗೆ. ಪಾರ್ಟ್ನರ್ಶಿಪ್ ಡೀಡ್ನ ತಯಾರು ಮಾಡ್ಕೊಳ್ಬೇಕು. ಆನಂತರ ಅಗೇನ್ ಯು ಹ್ಯಾವ್ ಟು ಫಾಲೋ ಎವ್ರಿಥಿಂಗ್. ಪಾರ್ಟ್ನರ್ಶಿಪ್ ಆ್ಯಕ್ಟಿನ ಪ್ರಕಾರ ಅದನ್ನೆಲ್ಲ ಶುರು ಮಾಡ್ತಾ ಹೋಗಬೇಕು. ಇವನ್ ಕಂಪನಿ ಆ್ಯಕ್ಟ್ ಪ್ರಕಾರ ಕಂಪನಿ ಇನ್ಕಾರ್ಪೊರೇಟ್ ಮಾಡಬೇಕಾಗುತ್ತೆ. ದೇರ್ ಆರ್ ಲಾಟ್ ಆಫ್ ಪ್ರೊಸೀಜರ್ಸ್. ಶೇರ್ನ ಇಶ್ಯೂ ಮಾಡಬೇಕಾಗುತ್ತೆ. ಅದಕ್ಕೆಲ್ಲ ತುಂಬ ಪ್ರೊಸೀಜರ್ಸ್ ಮತ್ತು ಫಾರ್ಮ್ಯಾಲಿಟೀಸ್ ಇದೆ. ಬಟ್ ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ಪನ್ನು ಓಪನ್ ಮಾಡೋದಿಲ್ಲ, ತುಂಬ ಸಿಂಪಲ್. ಇಟ್ಸ್ ವೆರಿ ಸಿಂಪಲ್. ನಿಮ್ಮ ಕೆಲಸ ಏನಿಲ್ಲ. ಸೊ ಯು ಕ್ಯಾನ್ ಸ್ಟಾರ್ಟ್ ಬಿಸ್ನೆಸ್ ಆನ್ ಯುವರ್ ಓನ್. ಒಂದು ಹೊಸ ಬಿಸ್ನೆಸ್ ನೀವು ಶುರು ಮಾಡ್ಬೋದು. ಅದನ್ನು ಯಾವುದೇ ಒಂದು ಲೋಕಲ್ ಅಥಾರಿಟಿನ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ ಅಷ್ಟು. ಹೆಚ್ಚಿನಾಗಿ DCEನಲ್ಲಿ, ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ನಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಅಂತ ಮಾಡಿಸ್ತಾರೆ. ಈಗ ಅದು ಕೂಡ ಆನ್ಲೈನ್ ಆಗಿದೆ. ಅದಕ್ಕೆ ನಿಮಗೆ ಕೆಲವೊಂದು ತುಂಬ ಸಿಂಪಲ್ ಡಾಕ್ಯುಮೆಂಟೇಷನ್ ಸಾಕಾಗುತ್ತೆ. ಅದಕ್ಕೆ ಏನೆಲ್ಲ ಬೇಕಾಗ್ಬೋದು, ನಿಮಗೆ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮ ಪಾನ್ ಕಾರ್ಡ್ ಬೇಕಾಗುತ್ತೆ. ಇಷ್ಟು ಇದು ಬಿಟ್ಟರೆ, ಸೊ ಯು ಕ್ಯಾನ್ ಅಪ್ಲೈ ಫಾರ್ ಲೈಸೆನ್ಸ್. ಒಂದು ಬಿಸ್ನೆಸ್ನ ಶುರು ಮಾಡಲಿಕ್ಕೆ ನೀವು ಲೈಸೆನ್ಸ್ ಅಪ್ಲೈ ಮಾಡ್ಬೋದು. ಸೊ ಇಟ್ಸ್ ವೆರಿ ಸಿಂಪಲ್. ಫಾರ್ಮೇಷನ್ ಈಸ್ ವೆರಿ ವೆರಿ ಸಿಂಪಲ್. ಯಾವುದೇ ಒಂಥರ ಲೀಗಲ್ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ನಿಮಗೆ. ಸೊ ಅದು ಒಂದು ಇದರ ಅಡ್ವಾಂಟೇಜ್, ಮತ್ತು ಇದು ಫೀಚರ್ ಕೂಡ ಇದರ ಲಕ್ಷಣ. ಅದು ಇನ್ನೊಂದು ಸಿಂಗಲ್ ಓನರ್ಶಿಪ್ ಅಂತ. ಆಲ್ರೆಡಿ ಹೇಳಿದಾಗ ಇಲ್ಲಿ ಒಂದಕ್ಕಿಂತ ಹೆಚ್ಚು ಜನ ಓನರ್ಸ್ ಇರೋದಿಲ್ಲ, ಒಬ್ಬನೇ ಓನರ್ ಆಗಿರ್ತಾನೆ ಅಂತ. ಎ ಸಿಂಗಲ್ ಇಂಡಿವಿಜುವಲ್ ಆಲ್ವೇಸ್ ಓನ್ಸ್. ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂದರೆ ಅದರ ಓನರ್ಶಿಪ್ ಒಬ್ಬನ ಕೈಯಲ್ಲೇ ಇರುತ್ತೆ. ನೋ ಶೇರಿಂಗ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಅವನೊಬ್ಬನೇ ಇರೋದ್ರಿಂದ ದೇರ್ ಇಸ್ ನೋ ಕ್ವಶನ್ ಆಫ್ ಶೇರಿಂಗ್ ಪ್ರಾಫಿಟ್ ಆರ್ ಲಾಸ್ ಅಂತ. ಬಂದಿರೋ ಪ್ರಾಫಿಟ್ನ ಅವನು ಯಾರಿಗೂ ಶೇರ್ ಮಾಡುವಂತಹ ಅಗತ್ಯ ಇರೋದಿಲ್ಲ. ಹಾಗೆಯೇ ಲಾಸ್ ಆದರೂ ಕೂಡ ಅದನ್ನು ಅವನೊಬ್ಬನೇ ಬೇರ್ ಮಾಡಬೇಕಾಗತ್ತೆ. ಅದನ್ನು ಕೂಡ ಅವನು ಯಾರ ಜೊತೆನೂ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ. ನೋ ಸಪರೇಟ್ ಎಂಟಿಟಿ ಅಂತ. ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು, ನಿಮ್ಮಲ್ಲಿ ಒಂದು ಕಂಪನಿಯ ಫೀಚರ್ಸ್ಗಳನ್ನ ಹೇಳುವಾಗ ಕಂಪನಿ ಈಸ್ ಸಪ್ರೇಟ್, ಫೌಂಡರ್ ಈಸ್ ಸಪ್ರೇಟ್, ಅಂದರೆ ಓನರ್ ಈಸ್ ಸಪ್ರೇಟ್ ಫ್ರಮ್ ಕಂಪನಿ ಅಂತ. ಕಂಪನಿ ಈಸ್ ಆಲ್ವೇಸ್ ಹ್ಯಾವಿಂಗ್ ಎ ಸಪ್ರೇಟ್ ಎಂಟಿಟಿ, ಸಪ್ರೇಟ್ ಐಡೆಂಟಿಟಿ, ಸಪ್ರೇಟ್ ಎಕ್ಸಿಸ್ಟೆನ್ಸ್. ಕಂಪನಿ ಅಂದಾಗ ಅದಕ್ಕೊಂದು ಸಪ್ರೇಟ್ ಐಡೆಂಟಿಟಿ, ಸಪ್ರೇಟ್ ಎಕ್ಸಿಸ್ಟೆನ್ಸ್ ಇರುತ್ತೆ. ಕಂಪನಿ ಬೇರೆ, ನೀವು ಬೇರೆ. ಬಟ್ ಸೋಲ್ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ನಲ್ಲಿ ದೆರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್, ಆರ್ ದೆರ್ ಈಸ್ ನೋ ಸಪ್ರೇಟ್ ಎಂಟಿಟಿ ಬಿಟ್ವೀನ್ ಓನರ್ ಆ್ಯಂಡ್ ಬಿಸ್ನೆಸ್. ಓನರ್ ಹಿಮ್ಸೆಲ್ಫ್ ಇಸ್ ಅ ಬಿಸ್ನೆಸ್, ಆರ್ ಬಿಸ್ನೆಸ್ ಇಟ್ ಸೆಲ್ಫ್ ಇಸ್ ಅ ಓನರ್. ಅಂದರೆ ಅಲ್ಲಿ ಓನರ್ ಮತ್ತು ಬಿಸ್ನೆಸ್ ನಡುವೆ ಯಾವುದೇ ಥರ ಭೇದ ಇರೋದಿಲ್ಲ ಅಂತ. ಓನರಿಗೆ ಆಗೋ ಲಾಸು ಬಿಸ್ನೆಸ್ಸಿಗೆ ಆಗೋ ಲಾಸು ಅದು ಓನರಿಗೆ ಆಗೋ ಲಾಸ್. ಬಿಸ್ನೆಸ್ಸಿಗೆ ಬರೋ ಪ್ರಾಫಿಟ್ ಅದು ಓನರಿಗೆ ಬರೋ ಪ್ರಾಫಿಟ್. ಸೊ ಬಿಸ್ನೆಸ್ ಲಾಸ್ ಆಗ್ತಾ ಇದೆ ಅಂತಂದರೆ ಸೊ ಓನರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಅಂತ. ನಿಮಗೆ ಕಂಪನಿ ಅಂತ ಬಂದಾಗ ಏನಾಗುತ್ತೆ ಅಂದರೆ ದೆರ್ ಇಸ್ ಎ ಸಪ್ರೇಟ್ ಎಂಟಿಟಿ. ಕಂಪನಿನ ನಾವು ಯಾವತ್ತೂ ಕೂಡ ಓನರ್ ಜೊತೆ ಕಂಪೇರ್ ಮಾಡೋ ಹಾಗಿಲ್ಲ. ಓನರ್ ಈಸ್ ಸಪ್ರೇಟ್, ಕಂಪನಿ ಈಸ್ ಸಪ್ರೇಟ್. ಓನರೇ ಕಂಪನಿಗೆ ಹಣ ಹಾಕಿದರೂ ಸಹ ಅದನ್ನು ಕ್ಯಾಪಿಟಲ್ ಅಂತ, ಓನರ್ಸ್ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡಿ ಕೊನೆವರೆಗೂ ನಾವು ಅದನ್ನು ಬ್ಯಾಲೆನ್ಸ್ ಶೀಟ್ನಲ್ಲಿ ಉಳಿಸ್ಕೊಂಡು ಹೋಗ್ತೀವಿ. ಸೊ ಓನರ್ ಹಾಕಿರೋದು ಅವನದೇ ಬಿಸ್ನೆಸ್ ಅಲ್ಲ ಅಂತ ಹೇಳೋ ಹಾಗಿಲ್ಲ. ಕಂಪನಿನಲ್ಲಿ ಓನರೇ ಬೇರೆ, ಬಿಸ್ನೆಸ್ಸೇ ಬೇರೆ ಆಗಿರುತ್ತೆ. ಓನರಿಗೆ ಆಗುವಂಥ ಲಾಸಸ್ಗಳನ್ನ, ಇವನ್ ಓನರ್ ಏನಾದರೂ ಹಣ ತಗೊಂಡ್ರು ಅದನ್ನು ನಾವು ವಾಟ್ ಡು ವಿ ಕನ್ಸಿಡರ್ ದ್ಯಾಟ್. ಸೊ ಎಗೇನ್ ಓನರ್ಸ್ ಕ್ಯಾಪಿಟಲ್ ಅಂತ ನಾವು ಮೇಂಟೈನ್ ಮಾಡ್ತೀವಿ. ಎಗೇನ್ ಡ್ರಾಯಿಂಗ್ ಅಂತ ನಾವು
ಕನ್ಸಿಡರ್ ಮಾಡ್ತೀವಿ ಅದನ್ನೇನು. ಸಪೋಸ್ ಇಫ್ ಎನಿ ಅಮೌಂಟ್ ಈಸ್ ವಿತ್ಡ್ರಾನ್ ಫ್ರಮ್ ಬಿಸ್ನೆಸ್, ಇಲ್ಲಿ ಹಾಗಲ್ಲ. ಇಲ್ಲಿ ಪ್ರೊಪ್ರೈಟರ್ನ ಬಿಸ್ನೆಸ್ಸೇ ಓನರ್ ಆಗಿರ್ತಾನೆ. ಬಿಸ್ನೆಸ್ಸಿಗೆ ಒಂದು ಸಪ್ರೇಟ್ ಎಂಟಿಟಿ ಇರೋದಿಲ್ಲ. ಸಪೋಸ್ ನೀವು ಆ ಬಿಸ್ನೆಸ್ ವಿರುದ್ಧ ಕಂಪ್ಲೇಂಟ್ ಕೊಡಬೇಕಂದ್ರೆ ಓನರ್ ವಿರುದ್ಧನೇ ಕಂಪ್ಲೇಂಟ್ ಕೊಡಬೇಕಿಲ್ಲ. ಯು ಕಾಂಟ್ ಸ್ಯೂ a separate petition in the name of business, because business is nothing but owner himself. ಹಾಗಾಗಿ there is no separate entity. ಒಂದು ಸಪರೇಟ್ ಆಗಿರುವಂಥ ಎಂಟಿಟಿ ಅಥವಾ ಎಕ್ಸಿಸ್ಟೆನ್ಸ್ ಅಂತ ಇರೋದಿಲ್ಲ ಇದಕ್ಕೆ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಅಂತ. ಒನ್ ಮ್ಯಾನ್ಸ್ ಕ್ಯಾಪಿಟಲ್ ಅಂತಂದರೆ there is no capital sharing. ಕಂಪನಿನಲ್ಲಿ ಶೇರ್ಸ್ ಅಂತ ಇರುತ್ತೆ, ದೇರ್ ಇಸ್ ಶೇರಿಂಗ್ ಆಫ್ ಕ್ಯಾಪಿಟಲ್. ಪಾರ್ಟ್ನರ್ಶಿಪ್ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ನ ಬೇರೆ ಬೇರೆ ಪಾರ್ಟ್ನರ್ಸ್ ತರ್ತಾರೆ. ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಒಬ್ಬನೇ ವ್ಯಕ್ತಿ ಕ್ಯಾಪಿಟಲಾಗಿ ಇನ್ವೆಸ್ಟ್ ಮಾಡ್ತಾನೆ ಅಂತ. ಆ್ಯಕ್ಚುಲಿ ಇಫ್ ಯು ಲುಕ್ ಅಟ್ ದ ಟೂ ಟರ್ಮ್ಸ್ ಹಿಯರ್, ಕ್ಯಾಪಿಟಲ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್. ಆ್ಯಕ್ಚುಲಿ ಕ್ಯಾಪಿಟಲ್ ಅಂತಂದರೆ ಎನಿಥಿಂಗ್ ಈಸ್ ಇನ್ವೆಸ್ಟೆಡ್ ಟು ರನ್ ದ ಬಿಸ್ನೆಸ್. ದ ಅಮೌಂಟ್ ಇನ್ವೆಸ್ಟೆಡ್ ಟು ರನ್ ದ ಬಿಸ್ನೆಸ್ ಈಸ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಅಂತ. ಬಟ್ ಇಲ್ಲಿ ಒಬ್ಬನೇ ವ್ಯಕ್ತಿ ಇರೋದ್ರಿಂದ ದೆಲ್ ಬಿ ಓನ್ಲಿ ಒನ್ ಮ್ಯಾನ್ಸ್ ಕ್ಯಾಪಿಟಲ್. ಆ್ಯಂಡ್ ಅಗೇನ್ ಒನ್ ಮ್ಯಾನ್ ಕಂಟ್ರೋಲ್ ಅಂತ. ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಅಗೇನ್ ಒಬ್ಬನೇ ಓನರ್ ಇರೋದ್ರಿಂದ ದ ಎಂಟೈರ್ ಎಂಟರ್ಪ್ರೈಸ್ ಈಸ್ ಕಂಟ್ರೋಲ್ಡ್ ಬೈ ದಟ್ ಒನ್ ಪರ್ಸನ್ ಅಂತ. ಒಬ್ಬನೇ ವ್ಯಕ್ತಿ ಕಂಟ್ರೋಲಿಂಗ್ ಟಾಸ್ಕ್ ಮಾಡ್ತಾನೆ. ಕಂಟ್ರೋಲಿಂಗ್ ಅಂದರೆ ಸೂಪರ್ವಿಷನ್, ಮಾನಿಟ್ರಿಂಗ್, ಬಿಸ್ನೆಸ್ನ ಮೇಲ್ವಿಚಾರಣೆ, ಅದನ್ನು ನೋಡ್ಕೊಳ್ಳೋದೆಲ್ಲ ಕೆಲಸ ಕೂಡ ಒಬ್ಬನೇ ವ್ಯಕ್ತಿ ಮಾಡಬೇಕಾಗತ್ತೆ ಇಲ್ಲಿ ಅಂತ. ಅನ್ಲಿಮಿಟೆಡ್ ಲಯಬಿಲಿಟಿ ತುಂಬ ಇಂಪಾರ್ಟೆಂಟಾಗಿ ಗಮನಿಸ್ಬೇಕು ನೀವು. ಎವ್ರಿ ಸೋಲ್ ಪ್ರೊಪ್ರೈಟರ್ಶಿಪ್ ಈಸ್ ಹ್ಯಾವಿಂಗ್ ಅನ್ಲಿಮಿಟೆಡ್ ಲಯಬಿಲಿಟಿ. ಈ ಅನ್ಲಿಮಿಟೆಡ್ ಲಯಬಿಲಿಟಿ ಅಂದರೆ ಏನು? ಆ ಬಿಸ್ನೆಸ್ಸಿನ ಓನರ್ ಏನಿರ್ತಾನಲ್ಲ ಅವನಿಗೆ ಲಿಮಿಟೆಡ್, ನಿಮಗೆ ಒಂದು ಕಂಪನಿ ಅಂತ ತಗೊಂಡ್ರೆ ದೇಸ್ ಅ ಲಿಮಿಟೆಡ್ ಲಯಬಿಲಿಟಿ ಅಂತ, ಲಿಮಿಟೆಡ್ ಲಯಬಿಲಿಟಿ ಕಂಪನಿ ಅಂತ. ಅಂದರೆ ಸಪೋಸ್ ಏನಾದರೂ ಲಾಸ್ ಆದ ಸಂದರ್ಭದಲ್ಲಿ, ಕಂಪನಿನ ಮುಚ್ಚೋ ಸಂದರ್ಭದಲ್ಲಿ, ಕಂಪನಿನ ಲಿಕ್ವಿಡೇಷನ್ ಅಂತ ಮಾಡ್ತಾರೆ. ಕಂಪನಿಯಲ್ಲಿರೋ ಅಸೆಟ್ಗಳನ್ನೆಲ್ಲ ಮಾರಿಬಿಟ್ಟು ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲ ಕೊಡ್ತಾ ಹೋಗ್ತಾರೆ. ಕೊನೆಗೆ ಕಂಪನಿಯ ಅಸೆಟ್ ಏನಿದೆ ಅಷ್ಟು ಮಾತ್ರ ಮುಟ್ತಾರೆ, ಅಷ್ಟು ಮಾತ್ರ ಲಿಕ್ವಿಡೇಟ್ ಮಾಡ್ಬೋದು, ಅಷ್ಟು ಮಾತ್ರ ಮಾರಿಬಿಟ್ಟು ಅದರಿಂದ ಬಂದಿರೋ ಹಣನ ನೀವು ಸ್ಟೇಕ್ ಹೋಲ್ಡರ್ಸ್, ಕ್ರೆಡಿಟರ್ಸಿಗೆ, ಅಂದರೆ ಯಾರ್ಯಾರಿಗೆ ಹಣ ಕೊಡಲಿಕ್ಕಿತ್ತು ಅವರಿಗೆಲ್ಲ ಹಂಚ್ತೀರ. ಯಾವುದರಲ್ಲಿ? ಕಂಪನಿನಲ್ಲಿ. ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಅನ್ಲಿಮಿಟೆಡ್ ಲಯಬಿಲಿಟಿ ಇರೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಲಯಬಿಲಿಟಿ, ನಿಮ್ಮ ಜವಾಬ್ದಾರಿ ಲಿಮಿಟೆಡ್ ಅಲ್ಲ, ಅದು ಮಿತಿ ಇಲ್ಲ, ಅದಿಷ್ಟೇ ಅಂತ. ಸಪೋಸ್ ಏನಾದರೂ ನಿಮಗೆ ಯಾರಿಗಾದರೂ ಕೊಡಲಿಕ್ಕಿದೆ, ಹಣನ ಬಾಕಿ ಉಳಿಸ್ಕೊಂಡಿದ್ದೀರಾ, ಬಿಸ್ನೆಸ್ ಲಾಸ್ ಆಗಿದೆ, ಸಪೋಸ್ ಬಿಸ್ನೆಸ್ನ ಈಗ ಮುಚ್ತಾ ಇದ್ದೀರಾ ಅಂದಾಗ ಬಿಸ್ನೆಸ್ಸಿನ ಅಸೆಟನ್ನು ಮಾರಿದ್ದಷ್ಟೇ ಅಲ್ಲದೆ ಇನ್ನೇನಾದರೂ ಬೇಕನ್ನಿಸಿದರೆ, ಸಪೋಸ್ ಇನ್ನೂ ಅದು ಕಡಿಮೆ ಆಯಿತು ಅಂತಂದರೆ, ಇನ್ನೂ ರಿಕವರಿ ಮಾಡ್ಕೊಳ್ಬೇಕು ಅಂತಂದರೆ ಪ್ರೊಪ್ರೈಟರ್ ಏನಿರ್ತಾನಲ್ಲ, ಓನರ್ ಏನಿರ್ತಾನಲ್ಲ, ಅವನ ಪರ್ಸ್ನಲ್ ಆಸ್ತಿ ಕೂಡ ಮುಟ್ಟುಗೋಲು ಹಾಕ್ಕೊಳ್ಬೋದು. ಅವನ ಪರ್ಸ್ನಲ್ ಆಸ್ತಿ ಏನಾದರೂ ಮಾರಿ ಅವನು ಕ್ರೆಡಿಟರ್ಸಿಗೆ ಕೊಡಬೇಕಾಗಿರುವಂಥ ಲಯಬಿಲಿಟಿನ ತೀರಿಸಬೇಕಾಗುತ್ತೆ. ಸೊ ಇದು ಒಂದು ಫೀಚರ್ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ. ಇನ್ನು ಅಡ್ವಾಂಟೇಜಸ್ ಅಥವಾ ಮೆರಿಟ್ಸ್ ಎರಡೂ ಕೂಡ ಕರಿಬೋದು. ಮೆರಿಟ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ನೋಡೋದಾದರೆ, ದ ಫಸ್ಟ್ ಒನ್ ಇದು ಕ್ವಿಕ್ ಡಿಸಿಷನ್ ಮೇಕಿಂಗ್. ದಟ್ ಈಸ್ ದ ಫಸ್ಟ್ ಪಾಯಿಂಟ್. ನಿಮಗೆ ಯಾವತ್ತೂ ಕೂಡ ಕ್ವಿಕ್ ಡಿಸಿಷನ್ ಮೇಕಿಂಗ್ ಅಂದರೆ ಏನು? ಇಮ್ಮಿಡಿಯೇಟಾಗಿ ಡಿಸಿಷನ್ ತೊಗೊಳ್ಬೋದು. ಯಾವುದೇ ಡಿಸಿಷನ್ ಇರ್ಬೋದು, ಒಂದು ಪ್ರಾಡಕ್ಟ್ ಸಂಬಂಧಪಟ್ಟಾಗಿರೋ ಡಿಸಿಷನ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಪ್ರೈಸಿಗೆ ಸಂಬಂಧಪಟ್ಟಿರುವಂಥ ಡಿಸಿಷನ್ ಆಗಿರ್ಬೋದು. ಯಾವುದೋ ಒಂದು ಪ್ರಾಡಕ್ಟ್ನ ಪ್ರೈಸನ್ನು ನೀವು ಚೇಂಜ್ ಮಾಡ್ತಾಯಿದ್ದೀರಾ, ಇನ್ಕ್ರೀಸ್ ಮಾಡ್ತಾಯಿದ್ದೀರಾ, ಡಿಕ್ರೀಸ್ ಮಾಡ್ತಾಯಿದ್ದೀರಾ, ಅಥವಾ ನಿಮ್ಮದೇ ಒಂದು ಬೇರೆ ಅಡ್ವರ್ಟೈಸಿಂಗ್ ಮೆಥಡ್ ಯೂಸ್ ಮಾಡ್ತಿದ್ದೀರಾ. ಹೀಗೆ ಏನಾದರೂ ಒಂದು ಡಿಸಿಷನ್ ತೊಗೊಳ್ಳೋ ಸಂದರ್ಭ ಬಂದಾಗ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ನೀವು ಕ್ವಿಕ್ಕಾಗಿ ಡಿಸಿಷನ್ ತೊಗೊಳ್ಬೋದು. ಯಾಕೆ ಅಂತಂದರೆ ಡಿಸಿಷನ್ ಯಾವಾಗ ಲೇಟ್ ಆಗುತ್ತೆ? ವೆನ್ ದೆರ್ ಆರ್ ಮೋರ್ ನಂಬರ್ ಆಫ್ ಪೀಪಲ್. ಜನ ಜಾಸ್ತಿ ಆದಷ್ಟು ಕೂಡ ಅಲ್ಲಿ ಚರ್ಚೆಗಳು ಜಾಸ್ತಿ ಆಗ್ತವೆ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತವೆ. ವೆನ್ ದೆರ್ ಆರ್ ಡಿಫ್ರೆಂಟ್ ಒಪಿನಿಯನ್ಸ್ ಅಮಾಂಗ್ ಪೀಪಲ್, ದೇ ವುಡ್ ನಾಟ್ ಕಮ್ ಟು ಎ ಕ್ವಿಕ್ ಡಿಸಿಷನ್. ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಇದೇ ಆಗೋದು. ಇಮಿಡಿಯೇಟ್ ಡಿಸಿಷನ್ ತೊಗೊಳ್ಳಿಕ್ಕೆ ಅವ್ರಿಗೆ ಆಗೋದಿಲ್ಲ. ಯಾಕಂದರೆ ಪಾರ್ಟ್ನರ್ಸ್ಗಳಿರ್ತಾರೆ, ಅವ್ರದ್ದು ಅಬ್ಜೆಕ್ಷನ್ಸ್ ಇರುತ್ತೆ, ಎಲ್ಲರೂ ಒಪ್ಪೋದಿಲ್ಲ. ಇವನ್ ಕಂಪನಿಗಳಲ್ಲಿ ಕೂಡ ಶೇರ್ ಹೋಲ್ಡರ್ಸ್ ಇರ್ತಾರೆ. ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಆಗುತ್ತೆ, ಅಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಡಿಸಿಷನ್ನ ತೊಗೊಳ್ಬೇಕಾಗತ್ತೆ. ಬಟ್ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಹಾಗೇನೂ ಇರೋದಿಲ್ಲ. ಒಬ್ಬನೇ ವ್ಯಕ್ತಿ ಅವನಿಗೆ ಅನಿಸಿರೋವಂಥ ಡಿಸಿಷನ್ನು, ಅವನಿಗೆ ಖುಷಿಯಾಗಿರೋದು, ಅವನಿಗೆ ಸರಿ ಕಾಣಿಸೋವಂಥ ಡಿಸಿಷನ್ನ ಕ್ವಿಕ್ಕಾಗಿ ಯಾವುದೇ ಸಂದರ್ಭದಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನೆಕ್ಸ್ಟು ಕಾನ್ಫಿಡೆನ್ಷಿಯಾಲಿಟಿ ಆಫ್ ಇನ್ಫಾರ್ಮೇಷನ್ ಅಂತ. ಇದೊಂದು ದೊಡ್ಡ ಸವಾಲು ಈಗಿನ ದಿನಗಳಲ್ಲಿ ಬಿಸ್ನೆಸ್ಗಳಿಗೆ. ಕಾನ್ಫಿಡೆನ್ಷಿಯಾಲಿಟಿ ಅಂತಂದರೆ ಸೀಕ್ರೆಸಿ. ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರೋ ಕೆಲವೊಂದು ರಹಸ್ಯಗಳಿರ್ತವೆ, ಸೀಕ್ರೆಸಿ ಇರುತ್ತೆ.
ಒಂದು ಬಿಸ್ನೆಸ್ ಫಾರ್ಮುಲಾ ಅಂತಿರುತ್ತೆ. ನೀವು ಒಂದು ಪ್ರಾಡಕ್ಟ್ನ ತಯಾರು ಮಾಡಿರೋ ಫಾರ್ಮುಲಾ ಆಗಿರ್ಬೋದು ಅದು, ಅಥವಾ ಅದೊಂದು ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ನಿಮ್ಮ ಕಸ್ಟಮರಿಗೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಷನ್ ಆಗಿರ್ಬೋದು. ಈ ಇನ್ಫಾರ್ಮೇಷನ್ಗಳು ಬೇರೆಯವ್ರಿಗೆ ಗೊತ್ತಾದರೆ, ಅದರೊಳಗೆ ನಿಮ್ಮ ಕಾಂಪಿಟೇಟರ್ಸಿಗೆ ಗೊತ್ತಾದರೆ, ಸೊ ನೀವು ಕಸ್ಟಮರ್ಸ್ನ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಅದು ಅವರಿಗೆ ಅಡ್ವಾಂಟೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದು ಈ ಪಾರ್ಟ್ನರ್ಶಿಪ್ ಫಾರ್ಮ್ಗಳು ಮತ್ತು ಕಂಪ್ನಿಯಲ್ಲಿ ಈ ಥರ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದರೆ, ಈ ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ಪಾರ್ಟ್ನರ್ ಆಗಿರೋನು ಅವನು ಒಂದು ಕಂಪ್ನಿಗೆ ಮಾತ್ರ ಪಾರ್ಟ್ನರ್ ಆಗದೇ ಇರ್ಬೋದು, ಅವನು ಆ ಒಂದಕ್ಕಿಂತ ಹೆಚ್ಚು ಕಂಪನಿಗಳಿಗೆ ಪಾರ್ಟ್ನರ್ಸ್ ಆಗಿರ್ಬೋದು. ಒಂದು ಪಾರ್ಟ್ನರ್ಶಿಪ್ ಫಾರ್ಮಿನ ಪಾರ್ಟ್ನರು ಅವನ ಕಾಂಪಿಟೇಟಿಂಗ್ ಕಂಪನಿಯು ಕೂಡ ಪಾರ್ಟ್ನರ್ ಆಗಿರ್ಬೋದು. ಆಗ ಯಾರೋ ಒಬ್ಬನ ಉದ್ದೇಶ ಒಳ್ಳೆದಿಲ್ಲದೆ ಹೋದಾಗ, ಅವನು ಈ ಕಂಪನಿನ ಮುಚ್ಚಬೇಕು ಅಂತ ಅವನಿಗೆ ಈ ಪಾರ್ಟ್ನರ್ಶಿಪ್ ಫಾರ್ಮ್ನ ಮುಚ್ಚಿಸ್ಬೇಕು, ಅದರಿಂದ ಇನ್ನೊಂದು ಪಾರ್ಟ್ನರ್ಶಿಪ್ ಅವನು ಎಲ್ಲಿದ್ದಾನೆ ಅಲ್ಲಿ ಬೆಳಿಬೇಕು, ಅಲ್ಲಿ ಅವನಿಗೆ ಹೆಚ್ಚು ಹಿತಾಸಕ್ತಿ ಇದೆ ಅಂತ ಅನಿಸಿದಾಗ ಅವನು ಇಲ್ಲಿಯ ಸೀಕ್ರೆಸಿಗಳನ್ನ ಅಲ್ಲಿ ಲೀಕ್ ಮಾಡೋ ಸಾಧ್ಯತೆ ಇರುತ್ತೆ. ಒಂದು ಕಂಪನಿಯಲ್ಲಿ ಕೂಡ ಅದೇ ಆಗುತ್ತೆ. ಯಾಕೆಂದರೆ ಕಂಪನಿಯ ಶೇರ್ ಹೋಲ್ಡರ್ಸ್ ಏನಿದ್ದಾರೆ ಅವರು ಒಂದಕ್ಕಿಂತ ಹೆಚ್ಚು ಕಂಪನಿಗಳಲ್ಲಿ ಶೇರ್ ಹೋಲ್ಡರ್ಸ್ ಆಗಿರ್ಬೋದು. ಅವರು ಕಾಂಪಿಟೇಟಿವ್ ಕಂಪನಿಗಳಿಗೆ ಈ ಕಂಪನಿಯ ಇನ್ಫಾರ್ಮೇಷನ್ಗಳನ್ನ ಲೀಕ್ ಮಾಡ್ಬೋದು. ಈ ಕೆಲಸ ಬೋರ್ಡ್ ಆಫ್ ಡೈರೆಕ್ಟರ್ಗಳಿಂದ ಆಗ್ಬೋದು, ಯಾರಿಂದ ಬೇಕಾದರೂ ಆಗ್ಬೋದು. ಸೊ ಆದರೆ ಈ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ಒಬ್ಬನೇ ವ್ಯಕ್ತಿ ಇರೋದ್ರಿಂದ, ಒಬ್ಬನೇ ವ್ಯಕ್ತಿ ಓನರ್ ಆಗಿರೋದ್ರಿಂದ, ಒಬ್ಬನೇ ಕಂಟ್ರೋಲ್ ಮಾಡ್ತಾ ಇರೋದ್ರಿಂದ, ಮತ್ತು ಒಬ್ಬನೇ ಆಪರೇಟ್ ಮಾಡ್ತಾ ಇರೋದ್ರಿಂದ ಅವನ ರೈವಲ್ರಿ ಕಂಪನಿಗಳಿಗೆ ಅಥವಾ ಕಾಂಪಿಟೇಟರ್ಸ್ಗಳಿಗೆ ಯಾವುದೇ ಇನ್ಫಾರ್ಮೇಷನ್ ಲೀಕ್ ಆಗೋ ಸಾಧ್ಯತೆ ಇರೋದಿಲ್ಲ ಇದರಲ್ಲಿ. ಡೈರೆಕ್ಟ್ ಇನ್ಸೆಂಟಿವ್ಸ್ ಅಂದರೆ ಬಂದಿರೋ ಪ್ರಾಫಿಟ್ ಏನಿದೆಯಲ್ಲ, ಆ ಬಂದಿರೋ ಪ್ರಾಫಿಟ್ ಮೇಲೆ ಡೈರೆಕ್ಟ್ ಆಗಿರುವಂಥ ಹಕ್ಕು ಸೊ ಯಾರಿಗಿರುತ್ತೆ ಅಂತಂದರೆ ಪ್ರೊಪ್ರೈಟರ್ಗಿರುತ್ತೆ ಅಂತ. ಅದನ್ನಂತ ಆ ಬಂದಿರೋ ಪ್ರಾಫಿಟಲ್ಲಿ ಡಿವಿಡೆಂಡ್ ಅಂತ ಯಾರಿಗೂ ಕೊಡಬೇಕಾಗಿಲ್ಲ, ಇಂಟ್ರೆಸ್ಟ್ ಅಂತ ಕಟ್ಟಬೇಕಾಗಿಲ್ಲ. ಅಂದರೆ ಬ್ಯಾಂಕಿಂದ ಸಾಲ ತಂದಿದ್ರೆ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ, ಬಟ್ ದರ್ ಆರ್ ನೋ ಡಿಬೆಂಚರ್ ಹೋಲ್ಡರ್ಸ್ ಆ ಥರ ಎಲ್ಲ ಇರೋದಿಲ್ಲ. ಸೊ ಇಲ್ಲಿ ಬಂದಿರೋ ಏನು ಪ್ರಾಫಿಟ್ ಇರುತ್ತಲ್ಲ, ಓನ್ಲಿ ಹಿ ಎಂಜಾಯ್ಸ್ ದಟ್ ಪ್ರಾಫಿಟ್ ವಿತೌಟ್ ಎನಿ ಹರ್ಡಲ್ಸ್, ವಿತೌಟ್ ಎನಿ ಹಿಂಡ್ರೆನ್ಸಸ್. ಸೊ ಆ ಬಂದಿರೋ ಪ್ರಾಫಿಟ್ ಮೇಲೆ ಅವನಿಗೆ ಡೈರೆಕ್ಟ್ ಅಧಿಕಾರ ಇರುತ್ತೆ. ಅವನಿಗೆ ದ ಪ್ರಾಫಿಟ್ ಈಸ್ ಅ ಮೋಟಿವ್ ಫಾರ್ ಹಿಮ್ ಅಂತ. ಇವನು ಸ್ಯಾಲ್ರಿ ಕೂಡ ತಗೊಳ್ಳೋದಿಲ್ಲ, ಅವನು ಕೆಲಸ ಮಾಡ್ತಾನೆ ಅಲ್ಲಿ. ಒಬ್ಬ ಪ್ರೊಪ್ರೈಟರ್ ಆಗಿ ಅವನು ಕೂಡ ಅಂಗಡಿನಲ್ಲಿ ಅಲ್ಲಿ ಕೆಲಸ ಮಾಡ್ತಾನೆ, ಬಟ್ ಅವನು ಸ್ಯಾಲ್ರಿ ಅಂತ ತಗೊಳ್ಳೋದಿಲ್ಲ. ಹಿ ವಿಲ್ ವೆಯ್ಟ್ ಫಾರ್ ಪ್ರಾಫಿಟ್. ಆ ಪ್ರಾಫಿಟ್ಟೇ ಅವನಿಗೆ ಇನ್ಸೆಂಟಿವ್ ಆಗಿರುತ್ತೆ ಅಂತ. ನೆಕ್ಸ್ಟ್, ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟ್. ಇದು ಇಟ್ಸ್ ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತ. ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂದರೆ ಇದೊಂದು ಮನಃಶಾಸ್ತ್ರೀಯವಾಗಿ ಒಂದು ಖುಷಿ ಕೊಡುವಂಥ ಕೆಲಸ. ಏನಂದರೆ, ನಿಮ್ಮ ಒಬ್ಬರಿಂದ ಏನಾದರೂ ಅಚೀವ್ಮೆಂಟ್ ಆದಾಗ, ವೆನ್ ಯು ಆರ್ ಅಲೋನ್ ಬಟ್ ಯು ಅಚೀವ್ಡ್ ಸಮಥಿಂಗ್ ಬಿಗ್, ಆಗ ದ ಸೆಲೆಬ್ರೇಷನ್ ಈಸ್ ಮೋರ್ ಇಂಟೆನ್ಸಿಟಿ ಆಫ್ ಸೆಲೆಬ್ರೇಷನ್ ಈಸ್ ಮೋರ್. ಯಾಕೆಂದರೆ ಒಬ್ಬನಿಂದ ಸಾಧ್ಯ ಆಗಿದೆ ಅಂತಂದಾಗ ದೆರ್ ಇಸ್ ಸಮಥಿಂಗ್ ಟು ಸೆಲೆಬ್ರೇಟ್. ಅದನ್ನು ನೀವು ಸಂಭ್ರಮಿಸ್ತೀರ. ಮತ್ತು ಅಲ್ಲೊಂದು ಖುಷಿ ಇರುತ್ತೆ. ಏನಂತಂದರೆ, ಈಗ ಅಂದ್ಕೊಂಡಿರೋದು ನನ್ನಿಂದ ಸಾಧ್ಯ ಆಯಿತು ಅಂತ. ದಟ್ ಈಸ್ ಕಾಲ್ಡ್ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರಿತೀವಿ. ಆ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಇರುತ್ತೆ. ನಿಮ್ಮ ಕನಸಿನ ಒಂದು ಬಿಸ್ನೆಸ್ ಶುರು ಮಾಡ್ತೀರಾ, ಒಂದಷ್ಟು ವರ್ಷದ ನಂತರ ಆ ಬಿಸ್ನೆಸ್ಸು ದೊಡ್ಡದಾಗಿ ಬೆಳೆಯುತ್ತೆ. ಆಗ ನಿಮ್ಗೊಂದು ಖುಷಿ ಆಗುತ್ತೆ. ಅಂದರೆ ನಾನು ಒಬ್ಬನೇ ಈ ಬಿಸ್ನೆಸ್ ಹಿಂದೆ ನಿಂತು ನಾನು ಇಷ್ಟು ಬೆಳೆಸಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇರುತ್ತೆ ನಿಮಗೆ. ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ ಎಲ್ಲರೂ ಸೇರಿಕೊಳ್ಳೋದ್ರಿಂದ, ಕಂಪನಿನಲ್ಲಿ ಕೂಡ ದೇರ್ ಇಸ್ ಎ ಕಲೆಕ್ಟಿವ್ ಎಫರ್ಟ್ ಇರೋದ್ರಿಂದ, ಎಲ್ಲರೂ ಸೇರಿ ಕೆಲಸ ಮಾಡೋದ್ರಿಂದ ಅಲ್ಲಿ ಒಬ್ಬರಿಗೆ ಖುಷಿ ಸಿಗೋದಿಲ್ಲ. ಅಲ್ಲಿ ನನ್ನೊಬ್ಬನಿಂದ ಆಯಿತು ಅಂತ ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ. ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಅವಕಾಶ ಇರುತ್ತೆ ಅಂತ. ನೆಕ್ಸ್ಟ್, ಈಸ್ ಆಫ್ ಫಾರ್ಮೇಷನ್ ಆ್ಯಂಡ್ ಕ್ಲೋಷರ್ ಅಂತ. ಆಲ್ರೆಡಿ ಹೇಳಿದಾಗೆ ಇದೊಂದು ಅಡ್ವಾಂಟೇಜ್. ನಿಮಗೆ ಅನ್ನಿಸ್ದಾಗ ಶುರು ಮಾಡ್ಬೋದು ಮತ್ತು ಅನ್ನಿಸ್ದಾಗ ಕ್ಲೋಸ್ ಮಾಡ್ಬೋದು. ಎರಡೂ ಕೂಡ ಮುಕ್ತ ಅವಕಾಶ ಇರುತ್ತೆ. ಯಾವುದೇ ಥರ ಹೆಚ್ಚಿನ ಫಾರ್ಮಾಲಿಟೀಸು, ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಇಲ್ಲಿ ಅಂತ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್. ಇನ್ನು ಲಿಮಿಟೇಷನ್ಸ್ ಅಥವಾ ಡಿಮೆರಿಟ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಆಫ್ ಪ್ರೊಪ್ರೈಟರ್ಶಿಪ್ ನೋಡ್ಕೊಂಡು ಬರೋಣ. ಲಿಮಿಟೆಡ್ ರಿಸೋರ್ಸಸ್. ಲಿಮಿಟೆಡ್ ರಿಸೋರ್ಸಸ್ ಅಂತಂದರೆ ತುಂಬ ಮಿತವಾದ ಸಂಪನ್ಮೂಲಗಳು ಅಂತ. ಯು ಹ್ಯಾವ್ ವೆರಿ ಲೆಸ್ ರಿಸೋರ್ಸಸ್ ಅವೈಲಬಲ್ ಇನ್ ಪ್ರೊಪ್ರೈಟರ್ಶಿಪ್ ಅಥವಾ ಸೋಲ್ ಪ್ರೊಪ್ರೈಟರ್ಶಿಪ್. ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ ನಿಮಗೆ ಒಬ್ಬನೇ ಇನ್ವೆಸ್ಟರ್ ಆಗಿರೋದ್ರಿಂದ ಹೆಚ್ಚಂದರೆ ಎಷ್ಟು ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ? ವೆರಿ ಲಿಮಿಟೆಡ್ ಅಮೌಂಟ್. ಸೊ ಅವನ ಇನ್ವೆಸ್ಟ್ಮೆಂಟೇ ಕಡಿಮೆ ಇರೋದ್ರಿಂದ ಇಲ್ಲಿ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಒಂದಲ್ಲ, ಇಲ್ಲಿ ಎಲ್ಲದೂ ಕೂಡ ಬರುತ್ತೆ. ಒಂದು ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಬರುತ್ತೆ, ಇನ್ನೊಂದು ಇಂಟೆಲೆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಇಂಟೆಲೆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಅಂದರೆ ಅವನ ಐಡಿಯಾಸ್ಗಳು. ಒಬ್ಬನೇ ಐಡಿಯಾ ಇದ್ದಾಗ ಅಷ್ಟು ಅಡ್ವಾಂಟೇಜ್ ಇರೋದಿಲ್ಲ. ವೆನ್ ದೆರ್ ಆರ್ ಮೋರ್ ಪೀಪಲ್ ಹೂ ವಿಲ್ ಕಮ್ ಅಪ್ ವಿತ್ ಡಿಫ್ರೆಂಟ್ ಐಡಿಯಾಸ್, ದೆರ್ ಆರ್ ಮೋರ್ ಅಡ್ವಾಂಟೇಜಸ್. ಬಟ್ ಇಲ್ಲಿ ಹಾಗಾಗೋದಿಲ್ಲ. ಒಬ್ಬನೇ ಐಡಿಯಾಗಳು, ಅವನಿಗೆ ಎಷ್ಟು ಗೊತ್ತಿರುತ್ತೆ ಅಷ್ಟೇ. ಸೊ ಆ ಒಬ್ಬನ ಕೆಪಾಸಿಟಿ ಅಷ್ಟೇ ಇಲ್ಲಿ ವರ್ಕ್ ಆಗುತ್ತೆ.
ಮತ್ತು ಹ್ಯೂಮನ್ ರಿಸೋರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಒಬ್ಬನೇ ವ್ಯಕ್ತಿ ಇರ್ತಾನೆ, ಎಲ್ಲದನ್ನು ಅವನೇ ನಿಭಾಯಿಸಬೇಕು. ಫಿನಾನ್ಷಿಯಲ್ ಪಾಯಿಂಟ್ ಆಫ್ ಇದ್ದಾಗ ಒಬ್ಬನೇ ವ್ಯಕ್ತಿ ಇನ್ವೆಸ್ಟ್ ಮಾಡಿರೋದ್ರಿಂದ ಹ್ಯೂಜ್ ಇನ್ವೆಸ್ಟ್ಮೆಂಟ್, ಹ್ಯೂಜ್ ಕ್ಯಾಪಿಟಲ್ ಇರೋದಿಲ್ಲ. ಈ ಥರ ಎಲ್ಲ ರಿಸೋರ್ಸಸ್ಗಳ ಕೊರತೆ ಇರೋದ್ರಿಂದ ಹೆಚ್ಚಿನ ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್ಗಳು ಬೆಳೀದೇನೆ ತುಂಬ ಕೆಳಗೆ ಉಳಿದ್ಬಿಡ್ತಾವೆ. ಯಾಕೆ ಹೆಚ್ಚಿನ ಸೋಲ್ ಪ್ರೊಪ್ರೈಟರ್ಶಿಪ್ಗಳು ಸ್ಮಾಲ್ ಬಿಸ್ನೆಸ್ಸಸ್ ಆಗಿ ಉಳಿತವೆ ಅಂತಂದರೆ ಇದೇ ಕಾರಣದಿಂದ. ಅಲ್ಲಿ ಲಿಮಿಟೆಡ್ ರಿಸೋರ್ಸಸ್ ಇರುತ್ತೆ. ಫಿನಾನ್ಷಿಯಲ್ ರಿಸೋರ್ಸಸ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸಸ್ ಆಗಿರ್ಬೋದು, ಮತ್ತು ಯಾವುದೇ ರಿಸೋರ್ಸ್ ಆಗಿರ್ಬೋದು ಕೂಡ ತುಂಬ ಲಿಮಿಟೆಡ್ ಆ್ಯಕ್ಸಸ್ ಇರೋದ್ರಿಂದ ರಿಸೋರ್ಸಸ್ಗಳಿಗೆ ಅವು ಸಣ್ಣ ಮಟ್ಟದಲ್ಲೇ ಉಳ್ಕೊಂಡ್ಬಿಡ್ತವೆ ಅಂತ. ಲೈಫ್ ಆಫ್ ಎ ಬಿಸ್ನೆಸ್ ಕನ್ಸರ್ನ್ ಅಂದರೆ ಹಿಯರ್ ಇನ್ ಸೋಲ್ ಪ್ರೊಪ್ರೈಟರ್ಶಿಪ್, ಲೈಫ್ ಆಫ್ ಬಿಸ್ನೆಸ್ ಕನ್ಸರ್ನ್ ಈಸ್ ಸಬ್ಜೆಕ್ಟ್ ಟು ಲೈಫ್ ಆಫ್ ಇಟ್ಸ್ ಓನರ್. ಇಲ್ಲಿ ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ನಲ್ಲಿ ಆ ಬಿಸ್ನೆಸ್ಸಿಗೆ ಎಷ್ಟು ಲೈಫ್ ಇದೆ ಅಂತ ಕೇಳಿದ್ರೆ ಅದರ ಓನರಿಗೆ ಎಷ್ಟು ಲೈಫ್ ಇದೆ ಅಂತ. ಆ ನಂತರದಲ್ಲಿ ಅವನ ಫ್ಯಾಮಿಲಿ ಮೆಂಬರ್ಸು, ಅವನ ನೆಕ್ಸ್ಟ್ನವರು ಅದನ್ನು ಮುಂದೆ ತೊಗೊಂಡು ಹೋಗ್ಬೋದು, ಬಿಡ್ಬೋದು, ದಟ್ ಈಸ್ ಸೆಕೆಂಡ್ರಿ. ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಏನಾಗುತ್ತಪ್ಪ ಅಂತಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ಪಿನ ಲೈಫ್ ಪೀರಿಯಡ್ಡು ಅವನ ಓನರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಒಂದು ಓನರ್ ನಡೆಸಿರೋ ಥರ ಅವನ ಮಕ್ಕಳು ನಡೆಸ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅವನ ಫ್ಯಾಮಿಲಿ ಅದನ್ನು ಕಂಟಿನ್ಯೂ ಮಾಡುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಅಲ್ಲಿ ಸಕ್ಸೆಷನ್ ಪ್ಲಾನ್ ಅಂತ ಏನೂ ಇರೋದಿಲ್ಲ. ಸಕ್ಸೆಷನ್ ಪ್ಲಾನ್ ಅಂತಂದರೆ ಯಾರ ನಂತರ ಯಾರು ಅಂತ ಅದು ಕಂಪನಿಗಳಲ್ಲಿ ತುಂಬ ನೀಟಾಗಿ ಪ್ಲಾನ್ ಮಾಡ್ತಾರೆ. ನೆಕ್ಸ್ಟು ಬೋರ್ಡ್ ಆಫ್ ಡೈರೆಕ್ಟರ್ ಯಾರಾಗಿರಬೇಕು, ಅವ್ರಿಗೆ ಏನು ಅರ್ಹತೆ ಇದೆ ಅಂತ. ಇಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರೋದ್ರಿಂದ ಈ ಬಿಸ್ನೆಸ್ಸು ಆ ವ್ಯಕ್ತಿಗೆ ಸಂಬಂಧಪಟ್ಟಿರೋರೇ ಮುಂದೆ ಬರಬೇಕಾಗಿರೋದ್ರಿಂದ ಅವ್ರಿಗೆ ಯೋಗ್ಯತೆ ಇದೆಯೋ ಇಲ್ವೋ ಅನ್ನೋದು ಕ್ವಶನಬಲ್ ಆಗಿರುತ್ತೆ. ಹಾಗಾಗಿ ಆ ವ್ಯಕ್ತಿ ಎಲ್ಲಿವರೆಗೂ ಅದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾನೆ ಅಲ್ಲಿವರೆಗೂ ಬಿಸ್ನೆಸ್ ಸರಿಯಾಗಿರುತ್ತೆ ಅಂತ. ಲೈಫ್ ಆಫ್ ಎ ಬಿಸ್ನೆಸ್ ಇಸ್ ನಾಟ್ ಲಾಂಗ್ ಟರ್ಮ್. ಇಲ್ಲಿ ತುಂಬ ಲಾಂಗ್ ಟರ್ಮ್ ಲೈಫ್ ಬಿಸ್ನೆಸ್ ಇರೋದಿಲ್ಲ. ಇಲ್ಲಿ ತುಂಬ ಶಾರ್ಟ್ ಟರ್ಮ್ ಇರುತ್ತೆ. ನಿಮ್ಮ ಕಣ್ಣಾರೆ ನೀವು ಕಂಡಿರೋ ಹಾಗೆ ಎಷ್ಟೋ ಅಂಗಡಿಗಳು ಅಪ್ಪನ ಕಾಲದಲ್ಲಿ ತುಂಬ ಚೆನ್ನಾಗಿ ನಡೀತಿದ್ದಂಥ ಅಂಗಡಿಗಳು ಮಗನ ಕಾಲಕ್ಕೆ ಮುಚ್ಚೋಗಿರುವಂಥದ್ದನ್ನು ನೀವು ನೋಡಿರ್ತೀರ. ಅಥವಾ ಬಿಸ್ನೆಸ್ ಫ್ಯಾಮಿಲಿಯಿಂದನೇ ಬರದೇ ಇರೋವಂಥ ಯಾರೋ ಒಬ್ಬವನು ಹೊಸದಾಗಿ ಬಿಸ್ನೆಸ್ ಶುರು ಮಾಡಿ ಅದನ್ನು ತುಂಬ ಮೇಲ್ಮಟ್ಟಕ್ಕೆ ತೊಗೊಂಡು ಹೋಗಿರೋದನ್ನು ನೋಡಿರ್ತೀರ. ವಾಟ್ ಎವರ್ ಇಟ್ ಈಸ್, ಬಟ್ ಇಟ್ ಡಿಪೆಂಡ್ಸ್ ಅಪಾನ್ ಒನ್ ಪರ್ಸನ್. ಅವನು ಎಲ್ಲಿವರೆಗೂ ಅದನ್ನು ಚೆನ್ನಾಗಿ ನಡೆಸ್ತಾನೆ ಅದು ಅಲ್ಲಿವರೆಗೂ ಚೆನ್ನಾಗಿ ನಡೀತಾ ಹೋಗುತ್ತೆ. ಬಟ್ ಸಮ್ಟೈಮ್ಸ್ ದೇರ್ ವುಡ್ ಬಿ ಪಾಸಿಬಿಲಿಟಿ ದಟ್ ದ ನೆಕ್ಸ್ಟ್ ಜನ್ರೇಷನ್ ವುಡ್ ಟೇಕ್ ಇಟ್ ಅಹೆಡ್ ಅಂತ. ನೆಕ್ಸ್ಟ್ ಜನ್ರೇಷನ್ ಅದನ್ನು ಮುಂದಕ್ಕೆ ತೊಗೊಂಡು ಹೋಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಬಿಸ್ನೆಸ್ ಈಸ್ ಮೇಯ್ನ್ಲಿ ಡಿಪೆಂಡ್ಸ್ ಅಪಾನ್ ದಟ್ ಓನರ್ಸ್ ಲೈಫ್ ಅಂತ. ಆ ಓನರ್ ಲೈಫ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅವನು ಎಷ್ಟು ಹೆಲ್ದಿ ಆಗಿದ್ದಾನೆ, ಎಷ್ಟು ಫಿಟ್ ಆಗಿದ್ದಾನೆ, ಅವನಿಗೆ ಏನಾದ್ರು ಕಾಯಿಲೆ ಬಂದು ಮೂಲೆ ಸೇರುತ್ತಾನೋ ಪ್ರತಿಯೊಂದು ಕೂಡ ಕೌಂಟ್ ಆಗುತ್ತೆ. ಆ ಪ್ರೊಪ್ರೈಟರ್ ಏನಾದರೂ ಅವನಿಗೇನಾದರೂ ಹುಷಾರಿಲ್ಲದೆ ಆಗಿ ಅದು ಅವನಿಗೇನೋ ಆಕ್ಸಿಡೆಂಟ್ ಆಗಿ ಅವನು ದಿಢೀರಂತ ಏನಾದರೂ ತೀರ್ಕೊಂಡ ಅಂತಂದರೆ ಅವನ ನೆಕ್ಸ್ಟ್ ಜನ್ರೇಷನ್ ಅವರು ಇನ್ನೂ ಚಿಕ್ಕ ಮಕ್ಕಳಿದ್ದಾರೆ, ರೆಡಿ ಆಗಿಲ್ಲ ಅಂದಾಗ ಅಂಥ ಬಿಸ್ನೆಸ್ಗಳು ಮುಚ್ಚೋ ಹೋಗ್ಬಿಡುತ್ತೆ. ಈ ರಿಸ್ಕ್ ಯಾವತ್ತೂ ಕೂಡ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿರುತ್ತೆ. ಅನ್ಲಿಮಿಟೆಡ್ ಲಾಯಬಿಲಿಟಿ ಇದೊಂದು ಡಿಸ್ಅಡ್ವಾಂಟೇಜ್ ಯಾರಿಗೆ ಅಂತಂದರೆ ಓನರಿಗೆ, ಸೋಲ್ ಪ್ರೊಪ್ರೈಟರಿಗೆ. ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ ಬಿಸ್ನೆಸ್ಸಿಗಾಗಿರೋ ಲಾಸನ್ನು ಬಿಸ್ನೆಸ್ ಅಸೆಟ್ಗಳನ್ನು ನೀವು ಮಾರಿಬಿಟ್ಟು ಲಿಕ್ವಿಡೇಷನ್ ಮಾಡಿ ಅದರಿಂದ ಬಂದಿರೋದನ್ನು ನೀವು ಕ್ರೆಡಿಟಾರ್ಸ್ಗೆ ಯಾರಿಗೆ ಹಣ ಕೊಡಲಿಕ್ಕಿದೆ ಅವರಿಗೆಲ್ಲ ಕೊಟ್ಬಿಟ್ಟು ಮುಗಿಸ್ಬಿಡ್ತೀರ. ಇನ್ನೂ ಕೊಡ್ಲಿಕ್ಕೆ ಬಾಕಿ ಇದೆ ಅಂತಂದರೆ ಅದಕ್ಕೆ ಶೇರ್ ಹೋಲ್ಡರ್ಸ್ ರೆಸ್ಪಾನ್ಸಿಬಲ್ ಅಲ್ಲ. ಬಿಸ್ನೆಸ್ಸಿನ ಅಸೆಟ್ ಇರೋದೇ ಎಷ್ಟು, ಕಂಪನಿ ಅಸೆಟ್ ಇರೋದೇ ಎಷ್ಟು, ಅಷ್ಟನ್ನು ನಾವು ಮಾರಿಬಿಟ್ಟಿದ್ದೀವಿ, ಲಿಕ್ವಿಡೇಟ್ ಮಾಡಿದ್ದೀವಿ, ಇನ್ನೇನು ಕೊಡಲಿಕ್ಕೆ ಉಳಿಲಿಲ್ಲ ಅಂತ ಡಿಕ್ಲೇರ್ ಮಾಡಿಬಿಟ್ಟು ತಮ್ಮ ಸ್ವಂತ ಅಸೆಟ್ಗಳನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಯಾಕೆಂದರೆ ಕಂಪನಿ ಇಸ್ ಲಿಮಿಟೆಡ್ ಲಾಯಬಿಲಿಟಿ ಕಂಪನಿ. ಬಟ್ ಇಲ್ಲಿ ಅನ್ಲಿಮಿಟೆಡ್ ಲಾಯಬಿಲಿಟಿ ಇರೋದ್ರಿಂದ ಸೋಲ್ ಪ್ರೊಪ್ರೈಟರ್ನ ಬಿಸ್ನೆಸ್ಸಿಗಾಗಿರೋ ಲಾಸ್ ಏನಿದೆಯಲ್ಲ ಆ ಲಾಸನ್ನು ಇವನೊಬ್ಬನೇ ಭರಿಸ್ಬೇಕಾಗತ್ತೆ. ಯಾರು ಓನರ್ ಹ್ಯಾಸ್ ಟು ಬೇರ್ ಇಟ್. ಅಟ್ ದ ಸೇಮ್ ಟೈಮ್ ಯಾರಿಗಾದರೂ ಹಣ ಕೊಡ್ಲಿಕ್ಕೆ ಉಳ್ಕೊಳ್ತು, ಲೋನ್ ತೀರಿಸ್ಲಿಕ್ಕಿದೆ, ಅಥವಾ ಅವನೇನೋ ಪರ್ಚೇಸ್ ಮಾಡಿದ್ದ ಮೆಟೀರಿಯಲ್ಸ್ನ ಅವ್ರಿಗೆ ಹಣ ಕೊಟ್ಟಿಲ್ಲ, ಇಂಥ ಸಂದರ್ಭದಲ್ಲಿ ಬಿಸ್ನೆಸ್ ಅಸೆಟ್ಟನ್ನೆಲ್ಲ ಮಾರಿನೂ ಇನ್ನೂ ಬೇಕಾಯಿತು, ಇನ್ನೂ ಕೊಡಬೇಕಾಯಿತು ಅಂದಾಗ ಅದು ಓನರ್ನ ಪರ್ಸ್ನಲ್ ಅಸೆಟ್ಗಳನ್ನ ಮಾರಿ ಕೂಡ ಅದನ್ನು ಕೊಡಬೇಕಾಗತ್ತೆ ಅವನು. ಅಂಥ ರಿಸ್ಕ್ ಇಲ್ಲಿ ಯಾವತ್ತೂ ಕೂಡ ಇರುತ್ತೆ. ಲಿಮಿಟೆಡ್ ಮ್ಯಾನೇಜರಿಯಲ್ ಎಬಿಲಿಟಿ. ಸೊ ಲಿಮಿಟೆಡ್ ಮ್ಯಾನೇಜರಿಯಲ್ ಎಬಿಲಿಟಿ ಅಂತಂದರೆ ವೆನ್ ದರ್ ಇಸ್ ಓನ್ಲಿ ಒನ್ ಪರ್ಸನ್ ಟು ಮ್ಯಾನೇಜ್ ಎವ್ರಿಥಿಂಗ್. ನಮ್ಮ ಮ್ಯಾನೇಜ್ಮೆಂಟಿನ ಬೇಸಿಕ್ ಕಾನ್ಸೆಪ್ಟ್ ಏನಿದೆ ಅಂತಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್ ಬೇಸ್ಡ್ ಆನ್ ಸ್ಪೆಷಲೈಸೇಷನ್ ಅಂತ. ಅಂದರೆ ಕೆಲಸನ ನೀವು ಆ ವ್ಯಕ್ತಿಗಳ ಎಬಿಲಿಟಿ ಆಧಾರದ ಮೇಲೆ ಅವ್ರಿಗೆ ಹಂಚಬೇಕು. ಅವರ ಸ್ಪೆಷಲೈಸೇಷನ್, ಅವ್ರು ಏನು ಸ್ಪೆಷಲೈಸ್ಡ್ ಇದ್ದಾರೆ, ಅವರು ಯಾವ ಕೆಲಸದಲ್ಲಿ ಅವರು ಗಟ್ಟಿ ಇದ್ದಾರೆ, ಯಾವ ಕೆಲಸ ಅವ್ರು ಚೆನ್ನಾಗಿ ಮಾಡ್ತಾರೆ, ಆ ಆಧಾರದ ಮೇಲೆ ಅವರಿಗೆ ಆ ಕೆಲಸಗಳನ್ನ ಹಂಚಿಕೊಟ್ಟಿರ್ತೀರ.
ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಒಬ್ರಿಗೆ ಕೊಡ್ತೀರಾ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಒಬ್ರಿಗೆ ಕೊಡ್ತೀರಾ, ಅಕೌಂಟಿಂಗ್ ಕೆಲಸ ಒಬ್ರಿಗೆ ಕೊಡ್ತೀರಾ, ನೆಕ್ಸ್ಟ್ ಪ್ರೊಡಕ್ಷನ್ ಕೆಲಸ ಒಬ್ರಿಗೆ ಕೊಡ್ತೀರಾ. ಹೀಗೆ ಹಾಗೆ ಕೊಡೋದ್ರಿಂದ ಏನಾಗುತ್ತೆ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಅವರವರ ಕೆಪಾಸಿಟಿಗೆ ತಕ್ಕ ಕೆಲಸಗಳನ್ನ ಅವರು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಎಲ್ಲ ಕೆಲಸ ಒಬ್ಬನೇ ಮಾಡಬೇಕಲ್ಲ ಸೋಲ್ ಪ್ರೊಪ್ರೈಟರ್ಶಿಪ್ನಲ್ಲಿ. ಈ ಎಲ್ಲ ಕೆಲಸ ಒಬ್ಬನೇ ಮಾಡೋಕ್ಕೆ ಹೋದಾಗ ದೇರ್ ಇಸ್ ಅ ಲಿಮಿಟೆಡ್ ಮ್ಯಾನೇಜರ್ ಎಬಿಲಿಟಿ ಅಂತ. ಅವನಿಗೆ ಅವನದೇ ಅಂತ ಲಿಮಿಟೇಷನ್ಸ್ ಇದೆ. ಅವನಿಗೆ ಎಲ್ಲ ಕೆಲಸದಲ್ಲೂ ಅವನಿಗೆ ಎಕ್ಸ್ಪರ್ಟೈಸ್ ಇಲ್ಲದೆ ಹೋಗ್ಬೋದು. ಹಿ ವುಡ್ ನಾಟ್ ಬಿ ಗುಡ್ ಅಟ್ ಅಕೌಂಟಿಂಗ್, ಹಿ ವುಡ್ ನಾಟ್ ಬಿ ಗುಡ್ ಅಟ್ ಫೈನಾನ್ಸ್, ಹಿ ವುಡ್ ನಾಟ್ ಬಿ ಗುಡ್ ಅಟ್ ಕಮ್ಯುನಿಕೇಷನ್. ಸೊ ಹಾಗೆ ಎಲ್ಲದರಲ್ಲೂ ಎಕ್ಸ್ಪರ್ಟೈಸ್ ಆಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವನಿಗೆ. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಅವನು ಕೆಲವೊಂದನ್ನು ಕಳ್ಕೊಳ್ಬೇಕಾಗತ್ತೆ. ಅದು ಬಿಕಾಸ್ ಆಫ್ ಹಿಸ್ ಲ್ಯಾಕ್ ಆಫ್ ಮ್ಯಾನೇಜರಿಯಲ್ ಎಬಿಲಿಟಿ ಇನ್ ಆಲ್ ದ ಡೈಮೆನ್ಷನ್ಸ್, ಆಲ್ ದ ಏರಿಯಾಸ್ ಅಂತ. ನೆಕ್ಸ್ಟ್ ದಟ್ಸ್ ಇಟ್. ಇಷ್ಟು ಬರೆದ್ರೆ ಸಾಕಾಗುತ್ತೆ ನೀವು ಸೋಲ್ ಪ್ರೊಪ್ರೈಟರ್ಶಿಪ್ ಬಗ್ಗೆ. ಹಿಯರ್ ಇಸ್ ಎ ಬ್ಯೂಟಿಫುಲ್ ಕೋಟ್, ಲುಕ್ ಅಟ್ ಇಟ್. ಎ ಬಿಗ್ ಬಿಸ್ನೆಸ್ ಸ್ಟಾರ್ಟ್ಸ್ ಸ್ಮಾಲ್ ಅಂತ. ದಟ್ ಈಸ್ a beautiful definition, beautiful quote actually. One would get inspired by it. ತುಂಬ ಬಿಸ್ನೆಸ್ಗಳು, ಈವನ್ ಸೋಲ್ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ಗಳು ಕೂಡ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ನೀವು eBay ಕೇಳಿರ್ಬೋದಲ್ಲ, ದಟ್ ಈಸ್ ಸ್ಟಿಲ್ ಎ ಸೋಲ್ ಪ್ರೊಪ್ರೈಟರ್ಶಿಪ್. ಅದನ್ನು ಎಷ್ಟು ದೊಡ್ಡಕ್ಕೆ ಬೆಳೆಸಿದ್ದಾರೆ ಅಂತ. ಇನ್ನು ತುಂಬ ಕಂಪನಿಗಳು ಚಿಕ್ಕ ಮಟ್ಟದಲ್ಲಿ ಮೊದಲು ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿ ಶುರುವಾಗಿ ಅದು ದೊಡ್ಡದಾಗಿ ಬೆಳೆದಿದೆ ಅಂತ. ಎವ್ರಿ ಬಿಗ್ ಥಿಂಗ್ ಈಸ್ ಅ ಸ್ಮಾಲ್ ಬಿಗಿನಿಂಗ್ ಆ್ಯಕ್ಚುಲಿ. ಪ್ರತಿಯೊಂದು ದೊಡ್ಡದು ಕೂಡ ಸಣ್ಣದಿಂದನೇ ಶುರುವಾಗುತ್ತೆ. 1000 kilometer ಜರ್ನಿ ಸ್ಟಾರ್ಟ್ಸ್ ವಿತ್ ಅ ಸಿಂಗಲ್ ಸ್ಟೆಪ್, ಫಸ್ಟ್ ಸ್ಟೆಪ್ ಅಲ್ಲ. ಪ್ರತಿಯೊಂದು ಜರ್ನಿ ಕೂಡ 1000 kilometer ಹೋಗಬೇಕು ಅಂದರೆ ಮೊದಲು ನೀವು ಒಂದು ಹೆಜ್ಜೆಯಿಂದನೇ ಶುರು ಮಾಡಬೇಕಾಗತ್ತೆ. ಹಾಗೆ ಬಿಸ್ನೆಸ್ ಆಸಕ್ತಿ ಇರುವಂಥವರು, ಯು ಹ್ಯಾವ್ ಪ್ಲೆಂಟಿ ಆಫ್ ಆಪರ್ಚುನಿಟೀಸ್ ಟು ಬಿ ಅ ಸೋಲ್ ಪ್ರೊಪ್ರೈಟರ್. ಅದರಲ್ಲೂ ಕೂಡ ತುಂಬ ಇನೋವೇಟಿವ್ ಆಗಿ, ಕ್ರಿಯೇಟಿವ್ ಆಗಿ ನೀವು ಸರ್ವೀಸಸ್ಗಳಲ್ಲಿ ಕೂಡ ಅದನ್ನು ಮ್ಯಾನುಫ್ಯಾಕ್ಚರಿಂಗೇ ಮಾಡಬೇಕು ಅಂತೀರಿ. ಒಂದು ಸರ್ವೀಸಸ್ಗಳು ಕೂಡ ತುಂಬ ಇನೋವೇಟಿವ್ ಆಗಿ, ಕ್ರಿಯೇಟಿವ್ ಆಗಿ ಬರ್ತಾ ಇದ್ದಾವೆ. ಟೂರಿಸಮ್ ಸರ್ವಿಸ್ ಅಂತ ಬರ್ತಾ ಇದೆ, ಈವೆಂಟ್ ಮ್ಯಾನೇಜ್ಮೆಂಟ್ ನಾನು ಹೇಳಿದ್ದೆ ನಿಮಗೆ. ಸೊ ಈ ಥರದ್ದೆಲ್ಲ ಓಪನ್ ಮಾಡ್ಬೋದು. ತುಂಬ ಬಿಸ್ನೆಸ್ ಆಪರ್ಚುನಿಟೀಸ್ ಇದೆ. ಯಾಕಂದರೆ ಇಂಡಿಯಾ ಇಸ್ ಎ ಡೆವಲಪಿಂಗ್ ಕಂಟ್ರಿ. ಯು ನೋ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಬೀಯಿಂಗ್ ಎ ಸಿಟಿಜನ್ ಆಫ್ ಡೆವಲಪಿಂಗ್ ಕಂಟ್ರಿ? ಸೊ ಯು ಆರ್ ಬಾರ್ನ್ ಇನ್ ಡೆವಲಪಿಂಗ್ ನೇಷನ್ ಆ್ಯಂಡ್ ಯು ಆರ್ ಲಕ್ಕಿ ಟು ಬಿ ಬಾರ್ನ್ ಇನ್ ಡೆವಲಪಿಂಗ್ ನೇಷನ್. ಡೆವಲಪ್ಡ್ ನೇಷನಲ್ಲಿ ಏನಾಗುತ್ತೆ ಅಂದರೆ ಬಿಸ್ನೆಸ್ಗಳಿಗೆ ಅವಕಾಶಗಳಿರೋದಿಲ್ಲ. ಎವ್ರಿಥಿಂಗ್ ಇಸ್ ಡೆವಲಪ್, ದೆರ್ ಇಸ್ ನಥಿಂಗ್ ಟು ಡೂ. ಬಿಸ್ನೆಸ್ಸಿಗೆ ಯಾವತ್ತೂ ಕೂಡ ಎಲ್ಲದೂ ರೆಡಿ ಆಗಿರಬಾರ್ದು, ಎರೆಬರೆ ಆಗಿರಬೇಕೆಲ್ಲ. ಆಗ ಅಲ್ಲೇನೋ ಮಾಡಲಿಕ್ಕಿದೆ ಅಂತ. ಎಲ್ಲದೂ ರೆಡಿ ಆಗಿದ್ದಾಗ ಏನು ಮಾಡ್ತೀರಾ ಅಲ್ಲಿ? ಸೊ ಅಗೇನ್ ಯು ಹ್ಯಾವ್ ಟು ಗೋ ಫಾರ್ ನ್ಯೂ ಇನೋವೇಷನ್ಸ್, ಹೊಸದೇನಾದರೂ ಕಂಡುಹಿಡಿಬೇಕಷ್ಟೆ. ಸೊ ಇಂಡಿಯಾದಂಥ ದೇಶಗಳಲ್ಲಿ ಏನಾಗುತ್ತೆ ಅಂದರೆ ಇನ್ನೂ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸಗಳು ಬಾಕಿ ಉಳ್ಕೊಂಡಿದ್ದಾವೆ. ಎಷ್ಟೋ ಸರ್ವಿಸಸ್ಗಳು ಇಂಡಿಯನ್ಸಿಗೆ ಸಿಗ್ತಾ ಇಲ್ಲ, ಅದನ್ನೆಲ್ಲ ನೀವು ಕೊಡ್ಲಿಕ್ಕೆ ಶುರು ಮಾಡ್ಬೋದು. ಎಷ್ಟೋ ಪ್ರಾಡಕ್ಟ್ಸ್ಗಳು ಇಂಡಿಯನ್ಸಿಗೆ ಇನ್ನೂ ಸಿಗ್ತಾ ಇಲ್ಲ, ಅದನ್ನು ನೀವು ಕೊಡ್ಲಿಕ್ಕೆ ಶುರು ಮಾಡ್ಬೋದು. ದಟ್ ಈಸ್ ಅಡ್ವಾಂಟೇಜ್. ಮತ್ತು ಡೆವಲಪಿಂಗ್ ನೇಷನಲ್ಲಿ ನಿಮಗೆ ಬೇಕಾಗಿರುವಂಥ ರಿಸೋರ್ಸಸ್ ಕೂಡ ಸಫಿಷಿಯೆಂಟ್ ಇರುತ್ತೆ. ಅದೇ ಅಂಡರ್ ಡೆವಲಪ್ಡ್ ಕಂಟ್ರಿಗಳಿಗೆ ಹೋದರೆ ಏನಾಗುತ್ತೆ, ಅಲ್ಲಿ ಅವಕಾಶಗಳೇನು ಅಂದರೆ ಬೇಕಿದೆ, ಅಲ್ಲಿ ಡಿಮಾಂಡ್ ಇದೆ, ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ ಲ್ಯಾಕ್ ಆಫ್ ರಿಸೋರ್ಸಸ್. ಅಲ್ಲಿ ರಿಸೋರ್ಸಸ್ಗಳ ಸಮಸ್ಯೆಯಿಂದಾಗಿ ನೀವು ಬಿಸ್ನೆಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಡೆವಲಪಿಂಗ್ ನೇಷನಲ್ಲಿ ನಿಮಗೆ ಸಫಿಷಿಯೆಂಟ್ ರಿಸೋರ್ಸಸ್ ಸಿಗುತ್ತೆ, ಬಿಸ್ನೆಸ್ ಶುರು ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ದರ್ ಇಸ್ ಹ್ಯೂಜ್ ಡಿಮಾಂಡ್. ಆ ಡಿಮಾಂಡ್ನ ನೀವು ಎನ್ಕ್ಯಾಶ್ ಮಾಡ್ಬೋದು. ಅದೇ ಕಾರಣಕ್ಕೋಸ್ಕರ ಹೆಚ್ಚಿನ ಮಲ್ಟಿನ್ಯಾಷನಲ್ ಕಂಪ್ನಿಗಳೀಗ ಭಾರತದಂಥ ದೇಶಗಳಿಗೆ, ಡೆವಲಪಿಂಗ್ ದೇಶಗಳಿಗೆ ಬರ್ತಾ ಇದೆ. ಯಾಕಂತಂದರೆ ಡೆವಲಪಿಂಗ್ ನೇಷನ್ has so many opportunities ಅಂತ. there are so many areas untouched, untapped. ಇನ್ನು ಟಚ್ ಮಾಡದೆ ಉಳಿಸಿರುವಂಥ ಏರಿಯಾಗಳು ಸಾಕಷ್ಟಿದ್ದಾವೆ ಡೆವಲಪಿಂಗ್ ನೇಷನ್ಗಳಲ್ಲಿ ಅಂತ. ಹಾಗೆ ಆ ದೃಷ್ಟಿಕೋನದಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್. ಯು ಆರ್ ಗೋಯಿಂಗ್ ಟು ಬಿ ಕಿಂಗ್ ಫಾರ್ ಯುವರ್ ಸೆಲ್ಫ್. ನೀವು ಯಾರ ಅಂಡರಲ್ಲೂ ಕೆಲಸ ಮಾಡೋದಿರೋದಿಲ್ಲ, ಬಟ್ ನಿಮಗೆ ಮೂಲ ಬಂಡವಾಳ ಅಂತ ಬೇಕಾಗುತ್ತೆ. there is a initial capital required and there are so many banks available for providing you loan if you have a very good business plan. ನಿಮ್ಮ ಬಿಸ್ನೆಸ್ ಪ್ಲಾನ್ ಚೆನ್ನಾಗಿದ್ದರೆ ನಿಮಗೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡೋದು ತುಂಬ ಸುಲಭ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಒಂದಷ್ಟು ವರ್ಷ ಕಂಪ್ನಿಗಳಲ್ಲಿ ಹೋಗಿ ಕೆಲಸ ಮಾಡಿ, ಬೇರೆ ಹೊರಗಡೆ ಹೋಗಿ ಕೆಲಸ ಮಾಡಿ, ಆ ಏರಿಯಾಗಳನ್ನೆಲ್ಲ ತಿಳ್ಕೊಂಡು ನಂತರ ಬಿಸ್ನೆಸ್ಸಿಗೆ ಬಂದರೆ ಇದು ಇನ್ನೂ ಒಳ್ಳೆಯದು. ಸೊ ವಿಲ್ ಬಿ ಹ್ಯಾವಿಂಗ್ ಸಮ್ ಐಡಿಯಾ ಅಬೌಟ್ ಬಿಸ್ನೆಸ್ ಅಂತ. ಎನಿವೇಸ್, ಇಫ್ ಎನಿ ಆಫ್ ಯು ಆರ್ ಹ್ಯಾವಿಂಗ್ ಡ್ರೀಮ್ ಟು ಬಿ ಆನ್ ಎಂಟರ್ಪ್ರೆನ್ಯೂರ್, ಐ ವಿಶ್ ಆಲ್ ದ ಬೆಸ್ಟ್. ಈ ಸೆಷನ್ಗೆ ಇಷ್ಟು ಸಾಕು. I hope you understood. If you have any doubts, you can text me. Make the notes. Thank you. Take care.